ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ಮುಂದಿನ 15,000 ಶಿಕ್ಷಕರ ನೇಮಕಾತಿಯಲ್ಲಿ 2,500 ಶಿಕ್ಷಕರನ್ನ ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಏನು ಸರ್ಕಾರ ಘೋಷಣೆ ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇಂದು ನೀವು ಇಲ್ಲಿ ಗಮನಿಸಿ ನೋಡಬಹುದು, ಸೋಮವಾರ 29 ಜೂನ್, ಮಂಡೇ 29 ಜೂನ್ ಇವತ್ತು ಅಧಿಕೃತ ಮೀನ್ಸ್ ಕರಡು ನಿಯಮಗಳನ್ನ, CR ನಿಯಮಗಳನ್ನ ಹೊರಡಿಸಿದೆ. ಏನು ಈ ಒಂದು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಯಾವೆಲ್ಲ ಶೈಕ್ಷಣಿಕ ಅರ್ಹತೆ ಇರಬೇಕು, ಮತ್ತೆ ಅದಕ್ಕೊಂದು ಪೇ ಸ್ಕೇಲ್ ಎಷ್ಟಿರುತ್ತೆ, ಶೈಕ್ಷಣಿಕ ಅರ್ಹತೆ ಎಷ್ಟು, ಅದಕ್ಕೊಂದು ಸ್ಯಾಲ್ರಿ ಎಷ್ಟಿರುತ್ತೆ, ಮತ್ತೆ ಯಾವ ಒಂದು ಎಷ್ಟು ಪೋಸ್ಟ್ಗಳಿದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಟಿಇಟಿ ಮತ್ತೆ ಬಿ.ಎಡ್ ಬಗ್ಗೆನೂ ಒಂದು ಪ್ರಮುಖವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟಿಇಟಿ ಮತ್ತೆ ಬಿ.ಎಡ್ ಆಗಿರಬೇಕು, ಆದ್ರೆ ಇದ್ರ ಜೊತೆಗೆ ಒಂದು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಮಾಡ್ಕೊಳ್ಳೋದೇ ಇದ್ದವ್ರು ಸಹ ಏನ್ ಮಾಡ್ಬೇಕನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳು ಮತ್ತೆ ಎಲ್ಲಾ ಈ ರೀತಿಯ ಮಾಹಿತಿಗಳ ಬಗ್ಗೆ ನಿಮಗೆ ಮೊದಲೇ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ನಾವಿನ್ನ ಹೆಚ್ಚಿನ ತಡ ಮಾಡಿದೆ. ನೀವು ಇಲ್ಲಿ ಗಮನಿಸಿ ನೋಡಬಹುದು, ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಯಾವ ಶಿಕ್ಷಕರು, ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿಯವರೆಗೆ. ಅದಕ್ಕೆ ಸಂಬಂಧಪಟ್ಟಂತೆ ಪೇ ಸ್ಕೇಲ್ ಸಹ ಕೊಟ್ಟಿದ್ದಾರೆ. ಎಷ್ಟು? 44,425 ರೂಪಾಯಿಂದ 83,700 ಅಂತ ಒಂದು ಪೇ ಸ್ಕೇಲ್ ಅನ್ನ ಕೊಟ್ಟಿದ್ದಾರೆ. ಇದು ಎಷ್ಟು ಹುದ್ದೆಗಳಿಗೆ? 2,500 ಹುದ್ದೆಗಳಿಗೆ ನೇರ ನೇಮಕಾತಿ ಅಂತಂದ್ರೆ. ನೇರ ನೇಮಕಾತಿ ಮೀನ್ಸ್ ಈಗ ನೆಕ್ಸ್ಟ್ ಕಾಲ್ ಫಾರ್ ಆಗುತ್ತೋ ಅದರಲ್ಲಿ 2,500 ಶಿಕ್ಷಕರು ಈ ಕಂಪ್ಯೂಟರ್ ಶಿಕ್ಷಕರ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಶೈಕ್ಷಣಿಕ ಅರ್ಹತೆ ಇರಬೇಕು ನೋಡಿ. ಮೊದಲಿಗೆ ಯಾವ್ದಾದ್ರು ಮಾನ್ಯತೆ ಪಡೆದಿರುವಂತಹ ಒಂದು ವಿಶ್ವವಿದ್ಯಾಲಯದಿಂದ ಮೊದಲಿಗೆ ನೀವು ಒಂದು BSc ಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆದ್ರೂ ಮಾಡಿರ್ಬೇಕು, ಇದು ಫಸ್ಟ್. ಅಥವಾ BCA ಮಾಡಿರೋರ್ಗೂ ಅವಕಾಶ ಇದೆ, BIT ಮಾಡಿರೋರ್ಗೂ ಅವಕಾಶ ಇದೆ, BE ಮಾಡಿರೋರಿಗೆ ಇಂಜಿನಿಯರಿಂಗ್ ಮಾಡಿರೋರ್ಗೂ ಅವಕಾಶ ಇದೆ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಬಿಟೆಕ್ ಮಾಡಿರ್ತಾರಲ್ವಾ ನಿಮಗೂ ಸಹ ಅರ್ಹತೆ ಇದೆ. ಮೀನ್ಸ್ ಈ 5 ಯಾವೆಲ್ಲ, ಫಾರ್ ಎಕ್ಸಾಂಪಲ್ BSc ಇನ್ ಕಂಪ್ಯೂಟರ್ ಸೈನ್ಸ್, BCA, BE, ಬಿಟೆಕ್, BIT ಇವರೆಲ್ಲ ಯಾರೆಲ್ಲ ಮಾಡಿರ್ತೀರೋ ನಿಮ್ಗೆ ಎಲ್ರಿಗೂ ಸಹ ಅವಕಾಶ ಇದೆ. ಆದ್ರೆ ಮತ್ತು ಅಂತ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡಿ, ಮತ್ತು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLC ಯಲ್ಲಿ ಮತ್ತು PUC ಯಲ್ಲಿ ಭಾಷೆಯನ್ನ ಕನ್ನಡವನ್ನಾಗಿ ಓದಿರ್ತಕ್ಕದ್ದು. ಇಲ್ಲಿ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ, ನೀವು ಕನ್ನಡವನ್ನ ಓದೇ ಇಲ್ಲ ಅಂತಂದ್ರೆ ನೀವು ಇದರಲ್ಲಿ ಅರ್ಹತೆ ಇರೋದಿಲ್ಲ. ನೆಕ್ಸ್ಟ್, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳೊಳಗಾಗಿ NCTE ಇಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ B.Ed ಪದವಿಯನ್ನ ಹೊಂದಿರತಕ್ಕದ್ದು. ಅಂದ್ರೆ ನಿಮ್ಗೀಗ B.Ed ಮಾಡ್ಕೋಬೇಕು, ಆದ್ರೆ B.Ed ಮಾಡ್ಕೊಳಕ್ಕೆ ಎಷ್ಟು ವರ್ಷ ಅವಧಿಯನ್ನು ಕೊಟ್ಟಿದ್ದಾರೆ? 5 ವರ್ಷಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. ನೀವು ಒಂದ್ಸಲ ನೇಮಕಾತಿ ಆಗ್ಬಿಟ್ಮೇಲೆ ಮತ್ತೆ ನೀವು ಬೇಕಾದ್ರೆ B.Ed ಅನ್ನ ಮಾಡ್ಕೋಬಹುದು. ಇನ್ನ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ TET ಪರೀಕ್ಷೆಯಲ್ಲಿ ಅರ್ಹರಾಗತ್ತದ್ದು ಅಂತ ಇದೆ. ಅಂದ್ರೆ ನೀವು TET ಯನ್ನು ಪಾಸ್ ಮಾಡ್ಕೋಬೇಕು, B.Ed ಅನ್ನು ಪಾಸ್ ಮಾಡ್ಕೋಬೇಕು. ಆದ್ರೆ ಏನ್ ಸಡಿಲಿಕೆ ಕೊಟ್ಟಿದ್ದಾರೆ? ನೀವು ನೇಮಕಾತಿ ಆಗಿದ್ಮೇಲೆ ಜಾಬ್ ಹೋದ್ಮೇಲೆ 5 ವರ್ಷ ಟೈಮ್ ಕೊಟ್ಟಿದ್ದಾರೆ. ನೀವು 5 ವರ್ಷದಲ್ಲಿ ನೀವು ಯಾವಾಗ ಬೇಕಾದ್ರೂ ಇದನ್ನ ಪಾಸ್ ಮಾಡ್ಕೋಬಹುದು. ಸೇಮ್ ಇನ್ಫಾರ್ಮೇಶನ್ ನೀವು ಇಲ್ಲಿ ಗಮನಿಸಿ ನೋಡಬಹುದು. ಇದೇ ಒಂದು ಮಾಹಿತಿನ ಇಂಗ್ಲಿಷ್ ನಲ್ಲಿ ಇಲ್ಲಿ ಓಡಿಸಿದ್ದಾರೆ, ಇದೇ ಡ್ರಾಫ್ಟ್ ಅನ್ನ. ಸೇಮ್ ಡ್ರಾಫ್ಟ್ ಕಾಪಿಯನ್ನು ಓಡಿಸಿದ್ದಾರೆ. ಸೇಮ್ ಕಂಪ್ಯೂಟರ್ ಸೈನ್ಸ್ ಟೀಚರು 2,500 ಪೋಸ್ಟ್ ಇರುವಂತದ್ದು ಸೇಮ್. ಯಾರ್ಯಾರಿಗೆಲ್ಲ ಇದೆ? ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಬ್ಯಾಚುಲರ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅವರಿಗೆ ಎಲ್ಲರಿಗೂ ಸಹ ಸೇಮ್ 5 ಪದವಿಗಳನ್ನು ಒಳಗೊಂಡಂತವರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಏನು ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಸ್ಟ್ ಹ್ಯಾವ್ ಸ್ಟಡಿಡ್ ಕನ್ನಡ ಆಸ್ ಎ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಓದಿರುವಂತವ್ರು ಎಲ್ಲರೂ ಸಹ ಕನ್ನಡವನ್ನ ಒಂದು ಭಾಷೆಗೆ ತೆಗೆದುಕೊಂಡಿರ್ತಾರೆ. ಕರ್ನಾಟಕದಲ್ಲಿರೋರಿಗೆ ಮಾತ್ರ ಈ ಹುದ್ದೆಗಳಂತದ್ದು ಸ್ಪಷ್ಟಪಡಿಸುತ್ತೆ. ನಿಮಗೆ ಒಂದು ಸಡಿಲಿಕೆಯನ್ನ ಕೊಟ್ಟಿದ್ದಾರೆ 5 ಇಯರ್ಸ್ ಆದ್ಮೇಲೆ, ಬಿಫೋರ್ 5 ಇಯರ್ಸ್ ಅಪಾಯಿಂಟ್ಮೆಂಟ್ ಆದ್ಮೇಲೆ 5 ವರ್ಷಗಳ ಒಳಗಾಗಿ ನೀವು ಕಂಪ್ಯೂಟರ್ ಏನು B.Ed ಮಾಡ್ಕೊಂಡಿರ್ಬೇಕು. ಈಗಾಗಲೇ B.Ed ಮಾಡ್ಕೊಂಡಿದ್ದು ಅಥವಾ TET ಮಾಡ್ಕೊಂಡ್ರೆ ಏನದು ಅವಶ್ಯಕತೆ ಇರೋದಿಲ್ಲ. ಆದ್ರೆ ಈಗ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಯಾರೆಲ್ಲ ಡಿಗ್ರಿಯನ್ನ ಮಾಡಿರ್ತೀರಲ್ವಾ, ಡಿಗ್ರಿ ಮಾಡಿರೋರೆಲ್ಲರೂ ಸಹ ಈ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ನೀವು ಅಪ್ಲೈನ ಮಾಡ್ಕೋಬಹುದು. ಒಂದ್ಸಲ ಜಾಬ್ ಸಿಕ್ಕಿದ್ ಆದ್ಮೇಲೆ ನೀವೇನ್ ಮಾಡ್ಬೋದು? B.Ed ಮತ್ತೆ TET ಅನ್ನ ಪಾಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಏನಿದೆ? ಡಿಗ್ರಿ ಅಷ್ಟೇ. ಫಸ್ಟ್ ನಮ್ಗೆ ಏನಿತ್ತು? ಬಿಫೋರ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಡಿಗ್ರಿ ಆಗಿದ್ರೆ ಸಾಕಾಗಿತ್ತು. ಈಗಲೂ ಅಷ್ಟೇ, ಡಿಗ್ರಿ ಆಗಿದ್ರೆ ಸಾಕು. ಜೊತೆಗೆ ನಿಮ್ಗೆ 5 ವರ್ಷಗಳ ಒಳಗಾಗಿ ಈ 2 ಪರೀಕ್ಷೆಗಳನ್ನು ಪಾಸ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ. ನಿಮ್ಗೆ ಜಾಬ್ ಆದ್ಮೇಲೆ B.Ed ಮಾಡ್ಕೊಳ್ಳೋದು ಕಷ್ಟ ಅನ್ಸಲ್ಲ, ಬಟ್ TET ಅನ್ನ ಸಾಧ್ಯವಾದಷ್ಟು ಬೇಗ ನಿಮ್ಮ ವಿಷಯಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಜೊತೆಗೆ ಈ ಒಂದು ಪೋಸ್ಟ್ಗೆ ಕಾಂಪಿಟೇಷನ್ ಅಂತದ್ದು ಈಗ ಜಾಸ್ತಿ ಆಗುತ್ತೆ. ಬಿಫೋರ್ ನಾವೇನ್ ಅನ್ಕೊಂಡಿದ್ವಿ, ಕೇವಲ BSc ಸೈನ್ಸ್ ಯಾವುದು CS ತಗೊಂಡಿರೋರ್ಗೆ, ಜೊತೆಗೆ ಈ ಒಂದು ಕಂಪ್ಯೂಟರ್ BCA ಅವ್ರಿಗೆ
ಮತ್ತೆ BE ಮಾತ್ರ ಇರುತ್ತೆ ಅಂತ ಅಂತ ಅನ್ಕೊಂಡಿದ್ದೆ. BE ಸಹ ಇರುತ್ತಾ ಇಲ್ವಾ ಅಂತ ಅದು ಒಂದು ಡೌಟ್ ಇತ್ತು. ನೋಡಿ ಈಗ BE ಅವಕಾಶ ಕೊಟ್ಟಿದ್ದಾರೆ, BTech ಮಾಡಿರೋರ್ಗೆ ಅವಕಾಶ ಕೊಡ್ತಿದ್ದಾರೆ, ಜೊತೆಗೆ BTI ಬ್ಯಾಚುಲರ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೊ ಇದನ್ನ ಓದಿರ್ತಾರಲ್ವಾ, ಸೊ ಇವ್ರಿಗೂ ಸಹ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಇದೊಂದು ಸುವರ್ಣ ಅವಕಾಶ. ನೋಡಿ ಈಗೇನು 2,500 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ, ನಿಮ್ಗೆ ಈಗಾಗಲೇ ಹೇಳಿರುವಂತೆ ಯಾವುದೇ ರೀತಿಯಾಗಿ ನೀವು ಈಗ TET ಪಾಸ್ ಆಗಿರೋ ಅವಶ್ಯಕತೆನೂ ಇಲ್ಲ, B.Ed ಪಾಸ್ ಆಗೋ ಅವಶ್ಯಕತೆನೂ ಇಲ್ಲ ಈಗ ಪ್ರೆಸೆಂಟ್ಲಿ. ಬಟ್ ನೀವು ನೇಮಕಾತಿ ಆದ್ಮೇಲೆ 5 ವರ್ಷದೊಳಗಾಗಿ ನೀವು ಮಾಡ್ಕೋಬಹುದು ಅಷ್ಟೇ. ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಪದೇ ಪದೇ ಅಂತಂದ್ರೆ, ನೀವು ಯಾರು ಬೇಕಾದ್ರೂ CS ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಜೊತೆಗೆ ಇದೊಂದು ಸುವರ್ಣ ಅವಕಾಶ. ಏನಕ್ಕೆ ಅಂತಂದ್ರೆ CS ಡಿಪಾರ್ಟ್ಮೆಂಟ್ ಇಂದ ಬರುವಂತವ್ರು ತುಂಬಾ ಕಡಿಮೆ. ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ 1 ವರ್ಷಕ್ಕೆ ಸರಿಸುಮಾರಾಗಿ ಈ ಒಂದು CS ಡಿಪಾರ್ಟ್ಮೆಂಟ್ ಇಂದ ಬರುವಂತವ್ರು, ಬಟ್ BE ಮಾಡಿರೋರು ತುಂಬಾ ಜನ ಇದ್ದಾರೆ ಒಪ್ಕೊಳ್ಳೋಣ. ಬಟ್ CS ಡಿಪಾರ್ಟ್ಮೆಂಟ್ BE ಡಿಪಾರ್ಟ್ಮೆಂಟ್ ಬಂದಿರೋಲ್ಲ. ಆಕ್ಚುಲಿ ಯಾರು BE ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಸಾಮಾನ್ಯವಾಗಿ ಟೀಚಿಂಗ್ ಫೀಲ್ಡ್ ಬರೋದು ತುಂಬಾ ಕಡಿಮೆ ಅಲ್ವಾ. ಯಾರೆಲ್ಲ BSc ಮಾಡ್ಕೊಂಡಿರ್ತಾರೆ, BCA ಮಾಡ್ಕೊಂಡಿರ್ತಾರೆ ಅಂತವ್ರು ಹೆಚ್ಚಾಗಿ ಟೀಚಿಂಗ್ ಫೀಲ್ಡ್ ಕಡೆ ಬರ್ತಾರೆ ಸುಮಾರಾಗಿ. ಅದರಿಂದ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮುಂದಿನ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಎಸ್ ಇನ್ನ ಇದು ಅದೇ ನಾನು ಈಗಾಗಲೇ ಹೇಳಿದಂತೆ ಇದು ಕೇವಲ ಕರಡು C&R ನಿಯಮಗಳಷ್ಟೇ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದಾದ ತಕ್ಷಣ ನಿಮಗೆ ನೇಮಕಾತಿಗಳು ಆಗುತ್ತೆ ಅಂತ 100% ಆಗುತ್ತೆ. ಅಂದ್ರೆ ಜೊತೆಗೆ ನೋಡಿ, ನಮ್ಗೆ ಈಗ ಫಸ್ಟ್ ಏನ್ ಹೇಳಿದ್ರು, ಹೈಸ್ಕೂಲ್ಗೆ C&R ರೂಲ್ಸ್ ಬಿಟ್ಟಿದೀವಿ, ಅದನ್ನ ಮುಗಿಬೇಕಿತ್ತು ಅಂತ ಹೇಳಿದ್ರು. ಬಟ್ ಈಗ ಒಂದು ಚೆನ್ನಾಗಿ ನೆನಪಿರ್ಲಿ, ಈ ಒಂದು C&R ರೂಲ್ಸ್ ಏನ್ ಬಿಟ್ಟಿದಾರೋ ಇದು ಸಹ ಕಂಪ್ಲೀಟ್ ಆಗಿ ಮುಗಿಬೇಕು. ಇದಕ್ಕೂ ಸಹ ನಿಮಗೆ ಇಂತಿಷ್ಟು ದಿನಗಳಂತ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯಪಾಲದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 7 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. ಸೊ ಆಕ್ಚುಲಿ HSTR ಗೆ ಬಹಳಷ್ಟು ಏನಾಗಿದ್ದಾವೆ, ಒಂದು ಕರಡನ್ನ ಪರಿಶೀಲನೆ ಮಾಡ್ಬೇಕು ಎನ್ನುವಂಥದ್ದು ಅಬ್ಜೆಕ್ಷನ್ಸ್ ಹೋಗಿದ್ದಾವೆ. ಬಟ್ ಇದಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂತಂದ್ರೆ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಏನಕ್ಕೆ, ಸಪೋಸ್ ಡಿಗ್ರಿ ಇತ್ತು ಅದನ್ನೇ ಡಿಗ್ರಿನ ಕಂಟಿನ್ಯೂ ಮಾಡಿದ್ದಾರೆ. ಜೊತೆಗೆ ಈ ನಿಯಮಗಳನ್ನ C&R ನಿಯಮಗಳನ್ನ ಯಾರನ್ನ ಬದಲಾವಣೆ ಮಾಡಿದಾರೋ ತುಂಬಾ ಚೆನ್ನಾಗಿ ಬದಲಾವಣೆ ಮಾಡಿದ್ದಾರೆ. ಯಾಕಂತಂದ್ರೆ ಬೇರೆಯವರಿಗೂ ಅವಕಾಶವನ್ನು ಒದಗಿಸ್ಕೊಡ್ಬೇಕನ್ನಂತದ್ದು ಒಂದು ದೂರದೃಷ್ಟಿಕೋನ ಇಟ್ಕೊಂಡು ಈ ಒಂದು C&R ರೂಲ್ಸ್ ನ ಬಿಟ್ಟಿರುವಂತದ್ದು. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಆಕ್ಷೇಪಣೆಗಳಿದ್ರು ಸಹ ನೀವು ಅದನ್ನ ಇಲ್ಲಿಗೆ, ಸೊ ಇಲ್ಲಿದೆ ನೋಡಿ, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಬೆಂಗಳೂರು 560001 ಇವರ ವಿಳಾಸಕ್ಕೆ ಕಳಿಸತಕ್ಕದ್ದು ಎನ್ನುವಂಥದ್ದಿದೆ. ಇದಕ್ಕೆ ನೀವು ಇಲ್ಲಿ ಮೇಲ್ ಮಾಡಬಾರ್ದು, ಪೋಸ್ಟ್ ಮಾಡಿದ್ರು ಸಾಕು. ಸೊ ಬರೆದು ಈ ತರ ಚೇಂಜಸ್ ಅನ್ನ ಮಾಡಿ ಅಂತಂದ್ರು ಮಾಡ್ತಾರೆ. ಸೊ ಇದಿಷ್ಟು ಸಂಪೂರ್ಣವಾಗಿ C&R ರೂಲ್ಸ್. ಜೊತೆಗೆ ಅದನ್ನ ನೀವು ತಿದ್ದುಪಡಿ ಮಾಡ್ಬೇಕಂತಂದ್ರೆ ಯಾವ ರೀತಿ ತಿದ್ದುಪಡಿ ಮಾಡುವಂತದ್ದು, ಏನೆಲ್ಲ ಶೈಕ್ಷಣಿಕ ಅರ್ಹತೆ ಇದೆ, ಜೊತೆಗೆ ಸ್ಯಾಲ್ರಿ ಎಷ್ಟಿರುತ್ತೆ, ಜೊತೆಗೆ ಎಷ್ಟು ಪೋಸ್ಟ್ ಅನ್ನ ಕರೀತಾ ಇದ್ದಾರೆ ಅನ್ನುವಂತ ಒಂದು ನಿಖರವಾದಂತ ಮಾಹಿತಿ ನಮ್ಗೀಗ ಗೊತ್ತಾಗಿದೆ. ಇದೆ ಆಲ್ಮೋಸ್ಟ್ ಫೈನಲ್ ಆಗುತ್ತೆ. ಓಕೆನಾ ಸ್ನೇಹಿತರೆ, ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.